ಹೋಗೋ ಜಾಗಕ್ಕಿಂತ ಹೆಂಗೆ ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಂತಂದು ಯಾರ್ಯಾರು ನಂಬ್ತೀರಿ ಅವರಿಗೆ ಈ ವಿಡಿಯೋನಾಗ ಇದು ಚಲೋ ಐತಿ ಇದು ಕೆಟ್ಟೈತಿ ಅಂತ ನಾ ಹೇಳಿಕತ್ತಿಲ್ಲ. ನಾನೊಂದು ಎಕ್ಸ್ಪೀರಿಯನ್ಸ್ ಹೇಳಿಕತ್ತೇನೆ. ನಮಸ್ಕಾರ ರೀ ಎಲ್ಲರಿಗೂ. ನಾವು ದಿನನಿತ್ಯ ಆಫೀಸಿಗೆ ಹೋಗೋದು ಅಂತಂತಂದ್ರೆ ಈಸಿ, ಅದೊಂದು ನಾರ್ಮಲ್ ಕೆಲಸ ಅಂತಲೇ ಮಾಡೀವಿ. ಬಟ್ ಅದು ಹೆಂಗೆ ಹೋಗ್ತೀವಿ ಅಂತ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ನಾವು ಅಲ್ಲಿ ಹೆಂಗೆ ಹೋಗ್ತೀವಿ ಅದ್ರ ಮೇಲೆ ನಮ್ಮದು ಇಡೀ ದಿನದ ಮೂಡು ಮತ್ತು ಕೆಲಸ ಡಿಪೆಂಡ್ ಆಗ್ತದೆ. ಹೌದಿಲ್ಲ? ಯಾರ್ಯಾರು ನಂಬ್ತೀರಿ ಕಮೆಂಟ್ ಮಾಡಿರಿ. ಈಗ ಇಲ್ಲಿ ಟ್ರಾಫಿಕ್ ನೋಡಿರಿ ನೀವು, ಹೌದಾ? ನಾ ಇದು ಕೆಟ್ಟೈತಿ ಅಂತ ಹೇಳಿಕತ್ತಿಲ್ಲ. ಇಂಡಿಯಾನಾಗ ಹಾರ್ನ್ ಹಾಕೋದೇ ಒಂದು ಲ್ಯಾಂಗ್ವೇಜ್, ಹಾರ್ನ್ ಹಾಕೋದೇ ಒಂದು ಕಮ್ಯುನಿಕೇಷನ್. ಸಿಗ್ನಲ್ ಬಿಡ್ತಿದ್ದಂಗೆ ಮುಂದೆ ಹೋಗ್ರಪ್ಪ, ಸ್ವಲ್ಪ ಜಾಗ ಬಿಡ್ತಂದ್ರೆ ಮುಂದೆ ಹೋಗ್ರಪ್ಪ ಅಂತಂದು ಹಾರ್ನ್ ಹಾಕ್ತಾರೆ. ಇನ್ನು ಹಾರ್ನೇ ಹಾಕ್ಲಾರ್ದೆ ಅಡ್ಡಾಡ್ಬೋದು ಅಂತಂದು ನಿಮಗೊಂದು ಪ್ಲೇಸ್ ತೋರಿಸ್ತೀನಿ ಬರ್ರಿ. ಇದು ನಂದು ನಾರ್ಮಲ್ ಆಫೀಸಿಗೆ ಹೋಗೋ ರುಟೀನ್. ನಾನು ಅದೇನಿ ಆಮ್ಸ್ಟರ್ಡ್ಯಾಮ್ನಾಗ. ಇದು ನೀವು ನೋಡ್ಲಿಕ್ಕತ್ತೀರಿ ಟ್ರೈನ್ ಸ್ಟೇಷನ್. ಎಲ್ಲರೂ ತಮ್ಮ ಪಾಡಿಗೆ ಟ್ರೈನಿಗೆ ವೇಟ್ ಮಾಡ್ಲಿಕ್ಕತ್ತಾರ. ಟ್ರೈನ್ ಬಂತು ಆ್ಯಂಡ್ ನೀವು ನೋಡ್ಬೋದು, ಏನೂ ಹಾರ್ನ್ ಇಲ್ಲ, ಏನೂ ಸೌಂಡ್ ಇಲ್ಲ, ಸೈಲೆಂಟಾಗಿ ಬಂತು. ಹುಬ್ಳಿನಾಗ ಹುಟ್ಟಿ ಬೆಂಗಳೂರಾಗ ಕೆಲಸ ಮಾಡಿ ನಾನು ಇಲ್ಲಿ ಆಮ್ಸ್ಟರ್ಡ್ಯಾಮಿಗೆ ಮೂವ್ ಆದಕ್ಕಿಗೆ ಇದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅನ್ನಿಸ್ತು. ಅಲ್ಲಿ ಇಂಡಿಯಾದಾಗ ನೋಡಿದ್ರೆ ಹಾರ್ನಿಂದ ಕಮ್ಯುನಿಕೇಷನ್ ಆಗ್ತದೆ ರೋಡ್ನಾಗ. ಇಲ್ಲಿ ಎಲ್ಲ ಸ್ತಬ್ಧ, ಅಂದ್ರೆ ಹಾರ್ನ್ ಹಾಕ್ಲಾರ್ದೇ ಎಲ್ಲನೂ ನಡೀತದೆ. ಅದನ್ನು ನೋಡಿ ನನಗೆ ಡಿಫ್ರೆಂಟ್ ಅನ್ನಿಸ್ತು. ಆಫೀಸಿಗೆ ಹೋಗೋದಂತಂದ್ರೆ ಹಿಂಗೂ ಒಂದು ಎಕ್ಸ್ಪೀರಿಯನ್ಸ್ ಇರ್ತದೆ ಅಂತಂತಂದು ನಿಮಗೂ ತೋರಿಸೋಣ ಅಂತಂದು ಈ ವಿಡಿಯೋ ಮಾಡೀನಿ ನಾನು. ಇಲ್ಲಿ ನೋಡ್ರಿ, ಆಮ್ಸ್ಟರ್ಡ್ಯಾಮ್ ಶಿಫಾಲ್ ಏರ್ಪೋರ್ಟಿಗೆ ಬಂದೆ. ಆಫೀಸಿಗೆ ಹೋಗ್ತೀನಿ ಅಂತೇಳಿ ಏರ್ಪೋರ್ಟಿಗೆ ಯಾಕೆ ಬಂದ್ಲು ಅಂತ ಅನ್ನಿಸ್ಬೋದು ನಿಮಗೆ. ನಾನು ಇಲ್ಲಿ ಇಂತ್ರ ಬಸ್ ತೊಗೊತೀನಿ. ಈಗ ಆಮ್ಸ್ಟರ್ಡ್ಯಾಮ್ನಾಗ ಶಿಫಾಲ್ ಏರ್ಪೋರ್ಟು ಎಷ್ಟು ಕನ್ವೀನಿಯೆಂಟ್ ಐತಿ ಅಂತಂದ್ರೆ, ಕೆಳಗೆ ಟ್ರೈನ್ ಸ್ಟೇಷನ್ ಐತಿ ಆ್ಯಂಡ್ ಮ್ಯಾಲೆ ಬಂದು ಹೊರಗೆ ಬಂದ್ರೆ ಬಸ್ ಸ್ಟಾಪ್ ಐತಿ. ನೋಡ್ರಿ ಎಷ್ಟು ಸಮೀಪ ಐತಿ. ಹಿಂಗೆ ಆಮ್ಸ್ಟರ್ಡ್ಯಾಮ್ ಏರ್ಪೋರ್ಟಿಂದ ಹೊರಗೆ ಒಂದು 4 ಹೆಜ್ಜೆ ಬರ್ತಿದ್ದಂಗೆ ಬಸ್ ಸ್ಟಾಪ್ ಐತಿ. ನಾನು ಬಸ್ ಹತ್ತಿದಂಗೆ ನಿಮಗೊಂದು ಇಂಟ್ರೆಸ್ಟಿಂಗ್ ವಿಷಯ ತೋರಿಸ್ಬೇಕು. ಇಲ್ಲಿ ನೋಡ್ರಿ, ಬಸ್ನಾಗ ಡಿಸ್ಪ್ಲೇ ಮಾಡ್ಯಾರ. ಏನು ಡಿಸ್ಪ್ಲೇ ಮಾಡ್ಯಾರ ಅಂತಂದ್ರೆ, ಫ್ಲೈಟ್ಸ್ ಈಸ್ ಯೂಶ್ವಲಿ ಏರ್ಪೋರ್ಟಿಗೆ ಹೋಗಿ ಬರೋ ಬಸ್ ಇರೋದ್ರಿಂದ ಫ್ಲೈಟ್ ಇನ್ಫಾರ್ಮೇಷನ್ ಡಿಸ್ಪ್ಲೇ ಮಾಡಿದರು. ಇಂಥ ಸಣ್ಣ ಡೀಟೇಲ್ಸ್, ಸಣ್ಣ ಇನ್ಫಾರ್ಮೇಷನ್ನೇ ಲೈಫನ್ನು ಬ್ಯೂಟಿಫುಲ್ ಮಾಡ್ತಾವೆ. ಹೌದೋ ಇಲ್ಲ? ನಾವು ನಮ್ಮ ಜೀವನದಾಗ ಎಷ್ಟೊಂದು ಅಡ್ಡಾಡ್ತೀವಿ, ಆಫೀಸಿಗೆ ದಿನ ಹೋಗ್ತೀವಿ. ಇಮ್ಯಾಜಿನ್ ಮಾಡಿರಿ, ಅದು ಬರೀ ಟ್ರಾಫಿಕ್ನಾಗೆ ವೇಸ್ಟ್ ಆತಂತಂದ್ರೆ ಏನು ಚಲೋ ಇರ್ತದೆ. ಆದ್ರೆ ಇಲ್ಲಿ ಬಂದ ಮೇಲೆ ನನಗೊಂದು ವಿಷಯ ಏನು ತಿಳಿತೀವಿ ಅಂತಂದ್ರೆ, ಈಗ ನಾವು ಟ್ರಾಫಿಕ್ನಾಗರೇ ವೇಟ್ ಮಾಡಲಿ, ಬಸ್ನಾಗ ಟ್ರಾವೆಲರ ಮಾಡಲಿ, ಅದನ್ನು ನಾವು ಹೆಂಗೆ ಯೂಟಿಲೈಸ್ ಮಾಡ್ಕೊತೀವಿ ಅಂತಂದು ನಾವು ನೋಡ್ಬೋದು ಇಲ್ಲಿ. ಯಾಕಂದ್ರೆ ಅದು ನಮ್ಮದೇ ಟೈಮು, ಹೌದಲ್ಲ? ನಾವೇ ಟ್ರಾಫಿಕ್ನಾಗ ಅಡ್ಡಾಡ್ಲಿಕ್ಕತ್ತೀವಿ. ಸೊ ಆ ಟೈಮನ್ನು ವೇಸ್ಟ್ ಮಾಡೋ ಬದಲಿ ಸಣ್ಣ ಡೀಟೇಲ್ಸನ್ನು ನೋಡಿದ್ರೆ ನಮಗದು ಮೀನಿಂಗ್ಫುಲ್ ಅನ್ನಿಸ್ತದೆ. ಈಗ ಇಲ್ಲೇ ನೋಡ್ರಿ, ಈಗ ಇಲ್ಲಿ ಆಮ್ಸ್ಟರ್ಡ್ಯಾಮ್ನಾಗ ಇಷ್ಟೊಂದು ಕಾರ್ ಹೊಂಟವ. ಒಬ್ಬರೇ ಆ ಕಡೆ ಈ ಕಡೆ ಹೋಗಿ ಲೇನ್ ಬಿಟ್ಟು ಹೋಗೋದು ಅದು ಇಲ್ಲ. ಎಲ್ಲರೂ ಅವ್ರವ್ರ ಲೇನ್ನಾಗ ಅವ್ರವ್ರ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ಕೊತ ಆರಾಮ್ಸೆ ಹೊಂಟಾರ. ಆ್ಯಂಡ್ ನಂದು ಆಫೀಸಿಗೆ ಹೋಗೋದು ಒಂದು ಇಂಪಾರ್ಟೆಂಟ್ ವ್ಯೂ ಏನಿರ್ತದೆ ಅಂತಂದ್ರೆ, ಯಾವಾಗಲೂ ನಾನು ಏರ್ಪೋರ್ಟ್ ಸಮೀಪಿಂತ್ರ ಅಡ್ಡಾಡೋದಕ್ಕೆ ಇಲ್ಲಿ ಏರೋಪ್ಲೇನ್ ಲ್ಯಾಂಡಿಂಗು, ಟೇಕ್ ಆಫು ಅದಾಗುವಾಗ ಏರೋಪ್ಲೇನ್ನ ಕ್ಲೋಸ್ ಆಗಿ ನೋಡ್ಕೊಂಡು ಹೋಗ್ಬೋದು. ಅದೇನೋ ಗೊತ್ತಿಲ್ಲ, ಸಣ್ಣಕ್ಕಿದ್ದಾಗಿಂತ್ರನೂ ಏರೋಪ್ಲೇನ್ಸ್ ನೋಡೋದಂತಂದ್ರೆ ಭಾಳ ಹುರು. ನಿಮಗೂ ಹಾಗೇನಾ? ಯಾರ್ಯಾರಿಗೆಲ್ಲ ಏರೋಪ್ಲೇನ್ಸ್ ಎಲ್ಲ ನೋಡ್ಲಿಕ್ಕೆ ಇಷ್ಟ ಆಗ್ತದೆ ಕಮೆಂಟ್ ಮಾಡಿರಿ. ನೀವಿಲ್ಲಿ ನೋಡ್ಬೋದು, ನಾ ಫಸ್ಟ್ ಟ್ರೈನಿಗೆ ಹೋದೆ, ಆಮೇಲೆ ಮತ್ತೊಂದು ಬಸ್ಸಿಗೆ ಹೋದೆ, ಈಗ ಮತ್ತೊಂದು ಬಸ್ಸಿಗೆ ಚೇಂಜ್ ಮಾಡಿ ಇನ್ನೊಂದು ಬಸ್ ತೊಗೊಂಡು ಹೋಗ್ಲಿಕ್ಕೆ ಬಂದೇನೆ. ಬಟ್ ಕಿರಿಕಿರಿ ಇಲ್ಲ, ಟ್ರಾಫಿಕ್ ಇಲ್ಲ ಅಂತಂದ್ರೆ ಶಾಂತಾಗೆ ಇಷ್ಟೆಲ್ಲನೂ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಎಲ್ಲ ಬಸ್ ಎಲ್ಲ ಡಿಸ್ಪ್ಲೇ ಮಾಡ್ಯಾರ. ಬಸ್ ಸ್ಟಾಪ್, ಬಸ್ ಸ್ಟ್ಯಾಂಡು ಇದು ಒಂಥರ ಹೆಂಗಂತಂದ್ರೆ CBT ಐತಲ್ಲ ಹಂಗಿದ್ದಂಗೆ ಇಲ್ಲಿ. ಸೊ ಇಲ್ಲಿ ಅಂತ ಬಂದು ಮತ್ತೊಂದು ಬಸ್ ಚೇಂಜ್ ಮಾಡಿದೆ ನಾನು. ಬಸ್ ಡಿಸ್ಪ್ಲೇ ಹಾಕ್ಯಾರ, ಬಸ್ ಬಂತು. ಎಲ್ಲನೂ ಒಂದು 10-20 ಮಿನಿಟ್ಸ್ ವೇಟ್ ಇರ್ತೈತಿ. ಆ್ಯಂಡ್ ಇದೆಲ್ಲ ಸೀಟೆಲ್ಲ ನೋಡ್ರಿ ಹೆಂಗೈತಿ. ಜಲ್ದಿ ಹೋಗಿದ್ದೆ ನಾವು ಆಫೀಸಿಗೆ ಅವತ್ತು. ಸೊ ಹಾಗಾಗಿ ಬಸ್ ಸ್ವಲ್ಪ ಖಾಲಿನೇ ಐತಿ. ನಮ್ಮಲ್ಲಿ ಮೆಟ್ರೋನಾಗ ಹೆಂಗೆ ನೆಕ್ಸ್ಟ್ ಸ್ಟಾಪ್ಸ್ ಡಿಸ್ಪ್ಲೇ ಮಾಡಿರ್ತಾರೆ
ಹಂಗೆ ಇಲ್ಲಿ ನೆಕ್ಸ್ಟ್ ಸ್ಟಾಪ್ ಡಿಸ್ಪ್ಲೇ ಮಾಡಿದರು. ಈಗ ಬಸ್ ಹೊಂಟ್ತು, ಆರಾಮ್ಸೆ ಶಾಂತಾಗೆ ಹೊಂಟ್ತು. ಈಗ ನಮ್ಮಲ್ಲಿ ಟ್ರಾಫಿಕ್ನಾಗ ಹಾರ್ನ್ ಹಾಕೋದು ಹಿಂದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಂಗೆ ಇರ್ತೈತಿ. ಇಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕೇ ಇಲ್ಲ. ಅದು ಫಸ್ಟಿಗೆ ಒಂದು ಸ್ವಲ್ಪ ವಿಚಿತ್ರ ಅನ್ನಿಸ್ತಿತ್ತು, ಬಟ್ ಈಗ ಅದೇ ರೂಢಿ ಆಗಿಬಿಟ್ಟೈತಿ. ಹೀಗೆ ನಾವು ನಮ್ಮ ಜೀವನದಾಗ ಸಣ್ಣ ಮೂಮೆಂಟ್ಸನ್ನು ಪ್ರಯಾರಿಟಿ ಮಾಡಬೇಕು. ಈಗ ಇಲ್ಲೊಂದು ಫ್ಲ್ಯಾಗ್ ಐತಿ, ಅಲ್ಲೊಂದು ಬ್ಯಾಗ್ ಹಾಕ್ಯಾರ, ಅದು ಯಾಕೆ ಹಾಕ್ಯಾರ ಅಂತಂತಂದು ನೋಡ್ಬೋದು. ಯಾಕಂತಂದ್ರೆ ಆಮ್ಸ್ಟರ್ಡ್ಯಾಮ್ನಾಗ ಅಥವಾ ನೆದರ್ಲ್ಯಾಂಡ್ಸ್ನಾಗ ಯಾವ್ದಾರ ಹುಡುಗರು ಅವ್ರದ್ದು ಸ್ಕೂಲ್ ಮುಗಿಸಿದ್ರಂದ್ರೆ ಹಿಂಗೆ ನಮ್ಮ ಮನೆ ಒಳಗಿಂದು ಚೈಲ್ಡ್ ಅಥವಾ ಹುಡುಗರದು ಸ್ಕೂಲ್ ಮುಗೀತು ಅಂತಂದು ತೋರಿಸ್ಲಿಕ್ಕೆ ಹಾಕಿರ್ತಾರೆ. ಹೀಗೆ ನಾವು ನಮ್ಮ ಸುತ್ತಮುತ್ತಲು ಇರೋ ಸಿಂಪಲ್ ವಿಷಯನ ಗಮನಿಸ್ತಾ ಬಂದಂಗೆ ಲೈಫ್ ಬ್ಯೂಟಿಫುಲ್ ಆಗ್ತದೆ. ನೀವು ಹೌದಂತೀರಾ ಅದಕ್ಕೆ? ಹಿಂಗೆ ನಿಮಗೆ ಸ್ವಲ್ಪ ನಾ ಆಫೀಸಿಗೆ ಹೆಂಗೆ ಬರ್ತೀನಿ ಅಂತ ತೋರಿಸಿಟ್ರಾಗ ಆಫೀಸ್ ಬಂದ ಬಿಡ್ತು ನೋಡ್ರಿ ನಮ್ಮದು. ಇಲ್ಲಿ ಇವ್ರು ನೇಚರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತಂತಂದ್ರೆ ಫುಲ್ ಗ್ರೀನರಿ ಮಾಡಿಟ್ಟಿರ್ತಾರೆ. ಆ್ಯಂಡ್ ನಾವು ಇಲ್ಲಿ ಆಫೀಸಿಗೆ ಹೋಗೋದು ಹೆಂಗೆ ಫೀಲಿಂಗ್ ಬರ್ತದೆ ನನಗಂತಂದ್ರೆ ಪಾರ್ಕ್ನಾಗ ನಡ್ಕೊತ ಹೊಂಟಂಗೆ ಅನ್ನಿಸ್ತದೆ. ನೋಡ್ಬೋದು ನೀವು ಇಲ್ಲಿ. ಈಗಿಷ್ಟು ನಂದು ಆಫೀಸಿಗೆ ಬರೋ ಜರ್ನಿ ಇತ್ತು. ಆ್ಯಂಡ್ ಅಷ್ಟೇ ಅಲ್ಲ, ಹೋಗುವಾಗೂ ನಿಮಗೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಂತ. ಈಗ ನಾನು ಆಫೀಸಿಗೆ ಹೋಗಬೇಕು. ನಿಮಗೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಆಫೀಸೆಲ್ಲ ಮುಗಿಸ್ಕೊಂಡು ವಾಪಸ್ ಹೋಗುವಾಗ ಏನಾಯ್ತು ಅಂತ ತೋರಿಸ್ತೀನಿ ನಿಮ್ಗೆ. ನಾನು ಆಫೀಸ್ ಒಳಗಿಂದು ರೆಕಾರ್ಡ್ ಮಾಡೋ ಹಂಗಿಲ್ಲ, ಹಾಗಾಗಿ ನಾನು ಇಲ್ಲಿಗೆ ಇದನ್ನು ಸ್ಟಾಪ್ ಮಾಡ್ತೀನಿ. ಆಫೀಸ್ನಾಗ ಕಾಫಿ ಮತ್ತು ಟೀ ತೊಗೊಳ್ಳೋದಷ್ಟೇ ರೆಕಾರ್ಡ್ ಮಾಡ್ಬೋದು. ಸೊ ಹಾಗಾಗಿ ನಿಮಗೆ ನಮ್ಮ ಕಾಫಿ ಮಷೀನ್, ಟೀ ಮಷೀನ್ ತೋರಿಸೋಣ ಅಂತಂತಂದು ಒಂದು ಕ್ವಿಕ್ ಸ್ಮಾಲ್ ವಿಡಿಯೋ ಮಾಡತ್ತೀನಿ. ಮುಂಜಾನೆ ಕಾಫಿ ಕುಡಿದು ಕೆಲಸ ಮಾಡಿ, ಸಂಜೆಗೆ ಒಂದು ಸ್ವಲ್ಪ ಟೀ ಕುಡಿದು ಮತ್ತೊಂದು ಸ್ವಲ್ಪ ಕೆಲಸ ಮಾಡಿ ಈಗ ನಾನು ಮನೆಗೆ ಹೊಂಟೆ. ಮನೆಗೆ ಹೋಗುವಾಗ ನಿಮಗೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ಲ, ಅದಕ್ಕೆ ವೇಟ್ ಮಾಡಿರಿ ತೋರಿಸ್ತೀನಂತ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಏನಂತಂದ್ರೆ, ಇಲ್ಲೆಲ್ಲರೂ 5-5:30 ಅಂತಂದ್ರೆ ಹೊಂಟು ಬಿಡ್ತಾರೆ ಮನೆಗೆ. ಅದಕ್ಕೆ ಯುರೋಪ್ನಾಗ ವರ್ಕ್ ಲೈಫ್ ಬ್ಯಾಲೆನ್ಸ್ ಚಲೋ ಐತಿ ಅಂತಂದೇ ಫೇಮಸ್ ಐತಿ. ಆಫೀಸಿಗೆ ಹೋಗುವಾಗ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ನೋಡಿದ್ವಿ, ಏರೋಪ್ಲೇನ್ ನೋಡೋದು ಅದು. ಈಗ ನಾವು ವಾಪಸ್ ಹೋಗುವಾಗ ಇದು ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ನಾನು ಫಾರೆಸ್ಟ್ನಾಗಿಂತ ಹೋಗ್ತೀನಿ. ಆಮ್ಸ್ಟರ್ಡ್ಯಾಮ್ ಬೋಸ್ ಅಂದರೆ ಆಮ್ಸ್ಟರ್ಡ್ಯಾಮ್ ಫಾರೆಸ್ಟ್ ಅಂತಲೇ ಒಂದು ಪ್ಲೇಸ್ ಐತಿ, ಅಲ್ಲಿಂದ ಹೋಗ್ತೀನಿ. ಆ್ಯಂಡ್ ಈಗ ನೀವೇನಿದು ಬ್ರಿಡ್ಜ್ ನೋಡ್ಲಿಕ್ಕತ್ತೀರಲ್ಲ, ಇದು ಮೂವ್ ಆಗ್ತದೆ. ಅಂದ್ರೆ ದೊಡ್ಡ ಬೋಟ್ಸ್ ಬಂದು ಅಂತಂದ್ರೆ ಓಪನ್ ಆಗ್ತದೆ. ನೋಡಿರಿ, ನಾನು ನ್ಯಾಚುರಲ್ ಸೌಂಡೇ ಇಟ್ಟೀನಿ, ಏನು ಸೌಂಡ್ ಎಡಿಟ್ ಮಾಡಿಲ್ಲ. ಬಟ್ ಸ್ಟಿಲ್ ಈಗ ನಾವು ಒಂದು ಬಸ್ ಸ್ಟಾಪ್ನಾಗದೀವಿ. ಇದು ಮತ್ತೊಂದು ಜಂಕ್ಷನ್ ಟೈಪ್. ಇಲ್ಲಿ ಜಾಸ್ತಿ ಬಸ್ಸಸ್ ಅದು ಬರ್ತಾವೆ. ಆ್ಯಂಡ್ ಇದು ಒಂದು ರನ್ವೇ ಸಮೀಪ ಐತಿ. ಹಾಗಾಗಿ ಒಂದೊಂದು ಸಲ ಬಸ್ ವೆಯ್ಟ್ ಮಾಡುವಾಗ ಏರ್ಪ್ಲೇನ್ ಲ್ಯಾಂಡ್ ಆಗೋದು, ಟೇಕ್ ಆಫ್ ಆಗೋದು ಅದು ಕಾಣಿಸ್ತೈತಿ. ನೋಡ್ರಿ, ಇಲ್ಲಿ ನಾನು ಒಂದು ಬಸ್ ಜಂಕ್ಷನ್ ಆಗದೀನಿ, ಲೈಕ್ ಮೆಜೆಸ್ಟಿಕ್ ಅಂತಂದು ತಿಳ್ಕೊರಿ, ಅಥವಾ CBT ಅಂತ ಡಿಪೋ ಥರ ತಿಳ್ಕೊರಿ. ಅಂಥ ಜಾಗದಾಗ ನಿಂತ್ರೂ ನಿಮಗೊಂದು ಚೂರು ಸೌಂಡ್ ಅಥವಾ ಹಾರ್ನ್ ಕೇಳ್ಸಾಕತ್ತಿಲ್ಲ. ಅಲ್ಲಿ ದೂರದಾಗ ಏರೋಪ್ಲೇನ್ ಟೇಕ್ ಆಫಿಗೆ ರೆಡಿ ಆಗೋದು ಕಾಣ್ಲಿಕ್ಕತ್ತದ ನಿಮ್ಗೆ. ನೋಡ್ರಿ, ಎಷ್ಟೊಂದು ಬಸ್ ಬರಾಕತ್ತವು, ಹೊಂಟಾವು, ಒಬ್ಬರು ಹಾರ್ನ್ ಹಾಕಂಗಿಲ್ಲ. ಸುಮ್ಮನೆ ಸೌಂಡ್ ಪೊಲ್ಯೂಷನ್ ಯಾಕೆ?
ನಿಮಗೇನಾರೇ ಹಾರ್ನ್ ಕೇಳಿಸಿತ್ತಂತಂದ್ರೆ ನನಗೆ ಕಮೆಂಟ್ ಮಾಡಿರಿ. ಆಫೀಸಿಗೆ ಹೋಗಿ ಬರೋದು ಎಷ್ಟು ಇಂಪಾರ್ಟೆಂಟು, ಹೋಗೋ ದಾರಿದಾಗ ನಾವು ಇಂಥವು ಸಿಂಪಲ್ ಇನ್ಫಾರ್ಮೇಷನ್ ಅಥವಾ ಸಿಂಪಲ್ ಆಗಿರೋ ಥಿಂಗ್ಸನ್ನು ಅಬ್ಸರ್ವ್ ಮಾಡಿದ್ವಿ ಅಂತಂದ್ರೆ ಲೈಫ್ ಇನ್ನೂ ಮೀನಿಂಗ್ಫುಲ್ ಅನ್ನಿಸ್ತದ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನೈತಿ, ಹೆಂಗೆ ಅನ್ನಿಸ್ತು ನಿಮಗೆ ಈ ವಿಡಿಯೋ ಅಂತಂದು ನನಗೆ ಕಮೆಂಟ್ನಾಗ ಹೇಳ್ರಿ. ನಾನು ಈ ವಿಡಿಯೋ ಮಾಡ್ತಾ ಒಂದು ಇಂಪಾರ್ಟೆಂಟ್ ಥಿಂಗ್ ಅರ್ಥ ಆಗಿದ್ದೇನಂತಂದ್ರೆ, ನಾವು ಬರೀ ಎಲ್ಲರ ಹೋಗ್ಬೇಕಂತಂದಾಗ ಅಲ್ಲಿ ಎಷ್ಟು ಹೋಗ್ತೀವಿ ಅನ್ನೋದಷ್ಟೇ ಅಲ್ಲದೆ ನಾವು ಹೋಗೋ ದಾರಿನೂ ಅಬ್ಸರ್ವ್ ಮಾಡಿದ್ರೆ ನಮಗೆ ಸಿಂಪಲ್ ಥಿಂಗ್ಸ್ ಅಂತ ಕಲೀಲಿಕ್ಕೆ ಸಿಗ್ತದೆ. ಅವಾಗ ನಾವು ಲೈಫನ್ನು ಎಂಜಾಯ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಮುಂದಿನ ಸಲ ನೀವು ಎಲ್ಲರ ಹೋಗ್ಬೇಕಂತಂದ್ರೆ ಬರೀ ಡೆಸ್ಟಿನೇಷನ್ ಅಲ್ಲ, ಜರ್ನಿಗೂ ಇಂಪಾರ್ಟೆನ್ಸ್ ಕೊಡ್ತೀರಿ ಅಂತ ಅಂದ್ಕೊತೀನಿ. ಯಾಕಂದ್ರೆ ಬರೀ ಡೆಸ್ಟಿನೇಷನ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಜರ್ನಿನೂ ಅಷ್ಟೇ ಇಂಪಾರ್ಟೆಂಟ್ ಅನ್ನೋ ನನ್ನ ಅನಿಸಿಕೆ. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಆ್ಯಂಡ್ ಇಂಥವೇ ಚಲೋ ಈ ವಿಡಿಯೋಸಿಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮುಂದಿನ ವಿಡಿಯೋನಾಗ ಸಿಗೋಣಂತ. ಶರಣು.